ಜೊತೆಯಲ್ಲಿ ಇತ್ತೀಚೆಗಷ್ಟೇ ಗಮನಿಸಿದ್ವಿ ನಮ್ಮ ರಾಜ್ಯದ ಅನೇಕ ನಟರು ಅವರು ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ, ಕಳೆದ ವಾರ ಅಷ್ಟೇ ಪುನೀತ್ ಅವರು, ದರ್ಶನ್ ಅವರು, ಪ್ರೇಮ್ ಸೇರಿ ನಟರು, ನಿರ್ದೇಶಕರಿಗೆ ನಿಂದನೆಯನ್ನ ಮಾಡಿದಂತ ನಿರ್ಮಾಪಕರು ಕನಕಪುರ ಶ್ರೀನಿವಾಸ್ ಇವತ್ತು ಕ್ಷಮೆಯನ್ನ ಕೇಳಿದ್ದಾರೆ. ನಿಂದನೆ ಮಾಡಿದಂಥ ಸ್ಟಾರ್ಗಳಿಗೆ ಕೈ ಮುಗಿದು ಕನಕಪುರ ಶ್ರೀನಿವಾಸ್ ಅವರು ಕ್ಷಮೆ ಕೇಳಿದ್ದಾರೆ. ಜೊತೆಯಲ್ಲಿ ನಾನು ಎಮೋಷ್ನಲ್ ಆಗಿ ಕೆಲವು ವಿಚಾರವನ್ನು ಮಾತನಾಡಿಬಿಟ್ಟೆ, ಪುನೀತ್ ಸರ್ ದೇವರು, 7 ಕೋಟಿ ಕನ್ನಡಿಗರಿಗೆ ನಾನು ಕ್ಷಮೆ ಕೇಳ್ತೀನಿ ಅನ್ನೋದಾಗಿ ಇವತ್ತು ಮಾತನಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ಕ್ಷಮೆ ಕೇಳಿದ್ರು, ಜೊತೆಯಲ್ಲಿ ಇದ್ರ ಬಗ್ಗೆ ಜಯಮಾಲ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಾನು ಕೆಲವು ಮನೆ ಕಾಟುಪೇಟೆ ಗೇಟಲ್ಲಿ ಎಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಅಲ್ಲಿ ಕೆಲವು ವಿಚಾರಗಳು ಮಾತಾಡ್ತೆ. ಕಾರಣ ಇಷ್ಟೇ, ನನ್ನ ಕಾಟನ್ಪೇಟೆ ಗೇಟ್ ರಿಲೀಸ್ ಆಗಬೇಕಾಯಿತು, ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಅದು ತುಂಬ ದುಡ್ಡಿಂದ ನಮ್ಮ ರಾಜ್ಕುಮಾರ್ ಅಂದರೆ ನಮಗೆ ತುಂಬ ಅಭಿಮಾನ, ಮೇಡಮ್ ಅವರು ಅಂದರೆ ನಮ್ಗೆ ತುಂಬ ಅಭಿಮಾನ. ಅವಾಗಿಂದ ಪಾಪ ಪುನೀತ್ ಸರ್ ನಮ್ಮ ದೇವರೇ ಅವರು. ನನ್ನ ಜೊತೆ ಸಿನಿಮಾ ಮಾಡೋಕ್ಕೆ ಮುಂಚೆಯಿಂದನೂ ಅವ್ರ ಜೊತೆ ನನ್ನ ವಹಿವಾಟಿದೆ. ಅದು ಮುಂಚೆಯಿಂದನೇ ಕನಕಪುರ ಗೊತ್ತಾಯಿದ್ರು. ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ, ಅದಕ್ಕೆ ಸಿನಿಮಾ ಆಗಿಲ್ಲ. ಕಾರಣಾಂತರದಿಂದ ದೇವ್ರನ್ನ ನನ್ನ ದುಡ್ಗೋಸ್ಕರ ತಗೊಂಬಿಟ್ರೆ ಅಂತ ಹೇಳಿದೆ. ದಯವಿಟ್ಟು ನೀವು ನೋಡ್ಕೊಂಡಿದ್ದ ಸಂಶಯಕ್ಕೂ ಆ ಮಾತನ್ನ ಇವತ್ತು ವಾಪಸ್ ತಗೋತಾ ಇದ್ದೀವಿ. ಅವ್ರು ದೇವರಾಗಿ ಇರ್ತಾರೆ ಅಂದ್ಕೊಂಡಿದ್ದೀನಿ, ಹಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡಿಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಅವ್ರ ಉಪಕಾರ, ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರದ್ದು ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್ ಅನ್ನೋದೆಲ್ಲ ಗೊತ್ತು, ನಾನು ಓದಿಲ್ಲ, ಮನಸ್ಸಲ್ಲಿ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ ದಯವಿಟ್ಟು ನಿಮಗೆ ಕೈ ಮುಂದೆ ಹಾಕೋತೀನಿ, ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಆದರೂ ನಾನು ಏನೋ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಸಂಸ್ಕರಿಸಿಕೊಂಡವ್ರೆ. ಶ್ರೀನಿವಾಸ್ ಅವ್ರನ್ನ ಕರೆದು ಉದ್ಯಮದಲ್ಲಿ ನಡೆದಿರ್ತಕ್ಕಂತಹ ವಿಚಾರವನ್ನು ಅವರಿಗೆ ಮಂಡಿಸಿ, ಅವರ ಮಾತಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ, ಅವರ ಮಾತಿಂದ ಎಷ್ಟು ಜನ ಘಾಸಿಗೊಂಡಿದ್ದಾರೆ ಅಂತ ಅವರಿಗೆ ಮಂದಟ್ಟ ಆದಾಗ ಅವರು ಕೂಡ ನಾವು ಮಾತಾಡಿರೋ ಮಾತುಗಳು ಅವರಿಗೆ ಅರ್ಥ ಆಗಿದೆ. ಸೊ ಅರ್ಥ ಆಗಿದೆ. ಎಲ್ಲರಲ್ಲೂ ಕೂಡ ಅವರು ಪ್ರತಿಯೊಬ್ಬರಲ್ಲೂ ಕೂಡ ಮಾತಾಡಿರೋ ಮಾತಿಂದ ನೋವಾಗಿರೋದ್ರಿಂದ ಕ್ಷಮೆ ಕೇಳಿದರೆ, ಎಲ್ಲರಲ್ಲೂ ಕೇಳಿದ್ದಾರೆ. ಸೊ ಈಗ ವಾಣಿಜ್ಯ ಮಂಡಳಿ ಈ ಮಾತುಗಳನ್ನು ಇನ್ನು ಮುಂದಕ್ಕೆ ಈ ಥರದ್ದು ಮಾತಾಡೋದಿಲ್ಲ ಅಂತ ಕೂಡ ಕೇಳಿದ್ದಾರೆ. ಈ ವಾಣಿಜ್ಯ ಮಂಡಳಿಗೆ ಜಯಮಾಲ ಅವರು ಬಂದಾದ್ಮೇಲೆ ಮೊದಲ ಕಾರ್ಯ ಅವರು ಮಾಡಿರುವಂಥದ್ದು, ಕರೆದು ಒಂದು ಅವ್ರ ಹತ್ರ ತಪ್ಪು ಕ್ಷಮೆ ಯಾಚನೆ ಮಾಡಿಸಿರುವಂಥದ್ದು ಶ್ಲಾಘನಾರ್ಹ. ಅವರ ವಿಭಾಗದಲ್ಲಿ ನೋಡಿದ್ರೆ, ಅವ್ರ ವಿಚಾರದಲ್ಲಿ ನೋಡಿದ್ರೆ ಒಂದು ಮಾಡಬೇಕಾಗಿತ್ತು. ವಾಣಿಜ್ಯ ಮಂಡಳಿ ಏನೂ ಇಲ್ಲ ಅನ್ನೋ ಕಾಲದಲ್ಲಿ ಇವ್ರು ಕರ್ಕೊಂಬಂದ್ಬಿಟ್ಟು ಕ್ಷಮೆ ಕೇಳಿಸ್ಬಿಟ್ಟು ಒಂದು ವಿಚಾರದಲ್ಲಿ ಅವರು ಕೆಲಸ ಪೂರೈಸಿದ್ರು. ಆದರೆ ಕನಕಪುರ ಶ್ರೀನಿವಾಸ್ ಅಂತ ಏನು ಹಿರಿಯ ನಿರ್ಮಾಪಕರು ಇದ್ದಾರೆ, ಇವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಯಾಕಂತಂದರೆ ಇವ್ರು ಈಗಾಗಲೇ ಗಾಂಧಿನಗರದಲ್ಲಿ ಕೂತ್ಕೊಂಡಿದ್ರೆ ಒಂದು 4-6 ಜನ ಕೇಳ್ತಾರೆ ಇವ್ರ ಬಗ್ಗೆ. ಈಗಾಗಲೇ ಹಿರಿಯ ನಿರ್ಮಾಪಕರಿಗೂ ಹಿರಿಯ ನಟರಿಗೆಲ್ಲ ಒಂದಷ್ಟು ಕೊಡಬೇಕು ಇವರು. ಈ ಹಿಂದೆ ದನ ಕಾಯೋನು ಸಿನಿಮಾ ಮಾಡಿದಾಗ ಯೋಗರಾಜ್ ಭಟ್ರು ಏನು ಕಮಿಷನ್ ಬೇಸಿಸ್ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಟ್ಟೆಲ್ಲ ಹೇಳಿ ದುನಿಯಾ ವಿಜಿಗೂ ಇವ್ರಿಗೆಲ್ಲ ಕಿರಿಕಾಗಿತ್ತು. ಇವರು ಬಾಯಿ ಹೊರಕುತನ ಏನು ಕನ್ನಡ ಚಿತ್ರರಂಗಕ್ಕೆ ಹೊಸದಲ್ಲ. ಮೊನ್ನೆ ಏನು ಎಣ್ಣೆ ಏಟಲ್ ಬಂದು ಮಾತಾಡಿದ್ರು ಏನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸತ್ತಿರೋ ಪುನೀತ್ ರಾಜ್ಕುಮಾರ್ ಅವ್ರನ್ನ ಎಳಕ್ ತರೋ ಪ್ರಯತ್ನ ಇರಲಿಲ್ಲ. ಯಾರೋ ಕಾಟನ್ ಪೇಟೆ ಗೇಟ್ ಅಂತ ಸಿನಿಮಾ ತಗೊಂಡಿದ್ದೀನಿ ಅಥವಾ ನಿರ್ಮಾಣ ಮಾಡಿದೀನಿ ಅಂತ ಹೇಳಿ ಇವತ್ತು ನೆಗೆಟಿವ್ ಪ್ರಚಾರ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ ಅಂತ ಧಾವಂತಕ್ಕೆ ಬಿದ್ದು ಅಥವಾ ಹುಚ್ಚು ಹಪಾಪಿಗೆ ಬಿದ್ದು ಬಾಯಿ ಬಂದಂಗೆ ಎಣ್ಣೆ ಹೊಡೆದವ್ರ ಥರ ಮಾತಾಡ್ಕೊಂಡು ಹೋದರೆ ಸಿನಿಮಾ ಗೆಲ್ಲುತ್ತೆ. ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ. ನೀವು ನೆಗೆಟಿವ್ ಪ್ರಚಾರದಿಂದ ಸಿನಿಮಾ ಗೆಲ್ಲುತ್ತೆ ಅಥವಾ ಯಾರೋ ದೊಡ್ಡವ್ರನ್ನ ಬೈಕೊಂಡು ಹೋದ ತಕ್ಷಣಕ್ಕೆ ನಿಮ್ಮ ಸಿನಿಮಾ ಗೆಲ್ಲುತ್ತೆ. ಇವತ್ತು ಕೈ ಮುಗಿದು ಬೇಡ್ತಾ ಇದ್ದೀನಿ, ಶಿವಣ್ಣ ನಿಮ್ಮ ಸಿನಿಮಾ ಮಾಡಬೇಕು ಅಂತ ಏನೋ ಒಂದು ಮಾತಾಡ್ತಾ ಇದ್ರಲ್ಲ, ಈ ಭಯಭಕ್ತಿ ಮೊದಲೇ ಇರಬೇಕಾಗಿತ್ತು. ಯಾರ ಬಗ್ಗೆ, ಅಣ್ಣವ್ರ ಬಗ್ಗೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಹಂಗೆ ಹಿಂಗೆ ಅಂತ ಬಿಟ್ಟೆಲ್ಲ ಮಾತಾಡಿದ್ರಿ. ಆ ಕೆಟ್ಟ ಪದಗಳ ಬಳಕೆ ಮಾಡೋ ಮೊದಲು ಅವನು ಇವನು ಅಂತ ಹೇಳ್ತೀರಿ. ರಾಜ್ಕುಮಾರ್ ಅವ್ರ ಕೊಡುಗೆ, ರಾಜ್ಕುಮಾರ್ ಫ್ಯಾಮಿಲಿಯ ಕೊಡುಗೆ ಚಿತ್ರರಂಗಕ್ಕೆ ತುಂಬ ದೊಡ್ಡ ಮಟ್ಟಕ್ಕಿದೆ. ಇವತ್ತೇನು ಚಿತ್ರರಂಗದಲ್ಲಿ ನೀವಿದ್ದೀರಿ, ನಿಮಗಿಂತ ಹಿಂದೆ ಅವರೆಲ್ಲ ಸೇವೆ ಸಲ್ಲಿಸಿ ಹೋಗಿರುವಂಥವ್ರು.
ಯಾವುದೋ ವಿಚಾರದಲ್ಲಿ ಸಣ್ಣ ಪುಟ್ಟ ಅಚಾತುರ್ಯಗಳನ್ನು ನಡೆದ ತಕ್ಷಣಕ್ಕೆ ನೀವು ಇವತ್ತು ಸತ್ತಿರೋ ವ್ಯಕ್ತಿ ಬಗ್ಗೆ ತಗೊಂಬಂದು ಬೇಕಾಬಿಟ್ಟಿ ಮಾತಾಡ್ಕೊಂಡು ಕೂತಿರೋದು ಇದೆಯಲ್ಲ, ಇವತ್ತು ಕ್ಷಮೆ ಕೇಳುವಂಥದ್ದು ನಿಮ್ಮಂಥ ಹಿರಿಯರು ಈ ರೀತಿ ಮಾಡಬಾರ್ದಾಗಿತ್ತು. ದುರಂತ ಇವೆಲ್ಲ ಮಾಡ್ಕೊಂಬಂದ್ಬಿಟ್ಟು ಅಸಹ್ಯ ಇವರು ಕೂತ್ಕೊಂಡ್ಬಿಟ್ಟಿರು, ಈಗ ಬಂದಿರೋರೆಲ್ಲ ಮಾತಾಡ್ತಿರೋದು ತಪ್ಪೇ ಇಲ್ಲ ಅನ್ನೋ ಥರ ಅಂತ ಅನ್ಸ್ಬಿಡುತ್ತೆ. ಶ್ರೀನಿವಾಸ್ ಅವರಂಥವ್ರಲ್ಲ, ನೀವು ಕೊಡೋ ಪೇಮೆಂಟ್ಗಳನ್ನೆಲ್ಲ ಕೊಡ್ರಿ. ಕೊಟ್ಟಿರೋದು ಯಾವುದೋ ಅನಾದಿ ಕಾಲದಲ್ಲಿ ಸಿನಿಮಾಗಳು ಮಾಡಿಕೊಂಡು ಕೊಟ್ಟಿರೋ ಪೇಮೆಂಟ್ನೇ ಹೇಳ್ಕೊಂಡು ತಿರ್ಗಾಡೋದಲ್ಲ. ಈಗಾಗಲೇ ಹಿರಿಯ ನಟರು ಬಂದು ನಮ್ಮ ಹತ್ರನೂ ಕೂಡ ಹೇಳಿದ್ದಾರೆ, ನಮಗೆ ದುಡ್ಡು ಕೊಡಬೇಕಾಗಿದೆ, ಕೊಟ್ಟಿಲ್ಲ ಅಂತೇಳಿ. ಹಾಗಾಗಿ ನೀವು ಮಾಡೋ ಕೆಲಸ ಸರಿಯಾಗಿ ಮಾಡಿದ್ರೆ ನಿಮಗೆ ಎಲ್ಲನೂ ಮೇಲ್ಗಡೆ ಇರೋರೆಲ್ಲ ಸರಿ ಮಾಡ್ತಾ ಬರ್ತಾ ಇದ್ರು. ಇವರು ಮಾಡ್ಕೊಂಡಿರೋ ಅನಾಚಾರಗಳಿಗೆ ಇವರೆಲ್ಲ ಈ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇವತ್ತು ಚಿತ್ರರಂಗಕ್ಕೆ ಏನೋ ದೊಡ್ಡ ಮಹಾನ್ ಕೊಡುಗೆ ಕೊಟ್ಟುಬಿಟ್ಟಿದ್ದೀನಿ ಅನ್ನೋ ಥರದ್ದು. ನೀವೇನು ದೇವಸ್ಥಾನ ಕಟ್ಟಿಲ್ಲ, ನೀವು ಸಿನಿಮಾ ಮಾಡಿದಿರಿ, ನಿಮ್ಮ ವ್ಯಾಪಾರಕ್ಕೋಸ್ಕರ ಮಾಡಿದಿರಿ, ವ್ಯಾಪಾರ ಆಗದೆ ಸೋತಿದ್ದೀರಿ, ನೀವು ತಿರುಗಾಡ್ತಾ ಇದ್ದೀರಿ ಅಷ್ಟೇ ವಿನಃ ಯಾವುದೋ ದೇವಸ್ಥಾನನೋ ಇಲ್ಲ ಯಾವುದೋ ಒಂದು ಬಡ ಇದಕ್ಕೆ ಕುಟುಂಬಕ್ಕೋ ಅಥವಾ ಬಡ ಸಮುದಾಯಕ್ಕೋ ಏನು ಸಹಕಾರ ಮಾಡೋಕ್ಕೆ ಹೋಗಿ ನೀವೇನು ಸೋತು ಕೂತಿರೋದಲ್ಲ. ಸಿನಿಮಾ ರಂಗಕ್ಕೆ ಮಾಡಿದಿರಿ. ಹಂಗಂತ ಯಾರೋ ಸತ್ತಿರೋ ವ್ಯಕ್ತಿನ ಕೂತ್ಕೊಂಡು ಇಷ್ಟೆಲ್ಲ ಎಳ್ಕೊಂಬಂದು ಪ್ರೇಮ್ ಹಂಗಂತೆ ಇವನಂಗಂತೆ ಎಲ್ಲರೂ ಇದೇ ಭೂಮಿ ಮೇಲೆ ಓಡಾಡ್ತಾ ಇದ್ದಾರೆ. ನಿಮ್ಗೆ ಅಷ್ಟೊಂದಿದ್ರೆ ಮನೆಗೆ ಹೋಗಬೇಕು, ಹೋಗಿ ಕೇಳಬೇಕು. 9 ಲಕ್ಷ ಕೊಟ್ಟಿರೋ ಪೇಮೆಂಟಲ್ಲಿ 5 ಲಕ್ಷ ವಾಪಸ್ ಕೊಟ್ಟಿದ್ದೀನಿ ಅಂತ ನೇರವಾಗಿ ಬಂದು ಹೇಳ್ತಾರೆ. ಎಲ್ಲ ಪೂರ್ತಿ ಕೊಡೋದಕ್ಕೆ ನೀವು 5 ವರ್ಷ ಅವ್ರನ್ನೆಲ್ಲ ಕಾಯಿಸಿದಿರಿ. ಹೌದು, ನೀವು ಕೇಳಿದ ತಕ್ಷಣಕ್ಕೆ ಕೊಡೋದಕ್ಕೆ ಇವತ್ತೇನು ಸಮಾಜ ಹಂಗೆ ಕೂತಿಲ್ಲ. ಹೌದು, ಎಲ್ಲವೂ ಬೇಕಾಬಿಟ್ಟಿಯಾಗಿ ಮಾತಾಡ್ಕೊಂಡು ಮೈಕ್ ಬಂದ್ಬಿಟ್ಟು ಸಿಕ್ಕಿದೆ, ಇವತ್ತು ಅದೇ ಮೈಕ್ ಮುಂದೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇವ್ರನ್ನೆಲ್ಲ ಎಂಟರ್ಟೈನೇ ಮಾಡಬಾರ್ದು. ಇವರೆಲ್ಲ ಸೋತ್ ಕೂತಿರೋರು ಅಂತ ಅನ್ನೋದಕ್ಕಿಂತನೂ ಇವರೆಲ್ಲ ದುರಂಕಾರದಲ್ಲಿ ಸೋತ್ ಕೂತಿರೋರು. ಇವರಿಗೆಲ್ಲ ಸಹಕಾರ ಕೊಡೋದಕ್ಕಿಂತ ಮುಂದಕ್ಕೆ ಹೋಗೋದು ಒಳ್ಳೇದು. ಮುಂದಕ್ಕೆ